ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ವೀಲ್ಸ್. ನಾನು ನಿಮ್ಮ ಅಭಿ. ಏನಕ್ಕೆ ಇವತ್ತು ಈ ಥರ ಟ್ರೆಡಿಷ್ನಲ್ ಆಗೆಲ್ಲ ರೆಡಿ ಆಗಿರೋದು ಅಂದರೆ, ಇವತ್ತು ನಾವು ನಮ್ಮ ಆರ್ಯ ಅಕಾಡೆಮಿಲಿ ಗಣೇಶ ಕೂರಿಸ್ತಾ ಇದ್ದೀವಿ. ಹೋಗಿ ನಿನ್ನೆಯಿಂದ ಇದಕ್ಕೆ ಏನೇನು ಪ್ರಿಪ್ರೇಷನ್ ನಡೀತು ಅಂತ ನೋಡ್ಕೊಂಬಂದ್ಬಿಡಿ, ಆಮೇಲೆ ಮಾತಾಡೋಣ. ಸೊ ನೋಡಿದ್ರಲ್ಲ, ನಿನ್ನೆಯಿಂದ ನಾನು ನಮ್ಮ ಸೂರ್ಯ ಇಬ್ರು ನಿಂತ್ಕೊಂಡು ಏನೇನು ಡೆಕೋರೇಷನ್ ಮಾಡಿದ್ವಿ, ಏನೇನು ರೆಡಿ ಮಾಡಿದ್ವಿ ಅಂತ. ಬನ್ನಿ ಇವಾಗ ಹೋಗಿ ಕ್ಲೋಸ್ ಅಪ್ ಅಲ್ಲಿ ನೋಡ್ಕೊಂಬರೋಣ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾವು ಕಂಪ್ಲೀಟ್ಲಿ ಎಕೋ ಫ್ರೆಂಡ್ಲಿ ಗಣೇಶ ತಂದು ಕೂರಿಸಿದ್ದೀವಿ. ಜೊತೆಯಲ್ಲಿ ಡ್ಯಾನ್ಸ್ ಕ್ಲಾಸು ಇರೋದ್ರಿಂದ ನಟರಾಜ ಸ್ಟ್ಯಾಚು ಒಂದಿಟ್ಟು. ಇವಾಗ ಪೂಜೆಗೆ ಎಲ್ಲ ರೆಡಿ ಆಗಿದೆ. ಜೊತೆಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಆರ್ಯ ಅಕಾಡೆಮಿದು ಹೊಸ ಬ್ರೋಷರ್ಸ್ ರೆಡಿ ಆಗಿದೆ, ಹೊಸ ಪ್ಯಾಂಪ್ಲೆಟ್ಸ್ ರೆಡಿ ಆಗಿದೆ. ಸೊ ನೀವು ಇಲ್ಲಿ ನೋಡ್ಬೋದು. ನಿಮ್ಗೂ ಆರ್ಯ ಅಕಾಡೆಮಿಗೆ ಸೇರ್ಕೊಬೇಕು ಅಂದ್ರೆ ಇಲ್ಲಿ ತೈಕೊಂಡು ಯೋಗ ಮತ್ತೆ ಡ್ಯಾನ್ಸ್ ಅಕಾಡೆಮಿ ಇದೆ, ಇಲ್ಲಿ ಸೇರ್ಕೊಬೋದು. ಇಲ್ಲಿ ಕೆಳಗಡೆ ಕಾಣಿಸ್ತಾ ಇರೋಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಈ ಕ್ಲಾಸ್ನಲ್ಲಿ ಒಬ್ಬ ಸ್ಟೂಡೆಂಟ್ ಆಗಿ ಸೇರ್ಕೊಂಡು ಇನ್ನೂ ಒಂದಷ್ಟು ವಿಷಯಗಳನ್ನ ಮಜಾ ಮಾಡ್ತಾ ಕಲಿಬೋದು ಅಂತಾನೆ ಹೇಳ್ತಾ ಇದ್ದೀನಿ. ಬನ್ನಿ ಪೂಜೆ ಮಾಡೋದ್ಮೇಲೆ ಸಿಗ್ತೀನಿ. ಸೊ ನೋಡಿದ್ರಲ್ಲ, ಇದಿಷ್ಟು ನಾವು ಆರ್ಯ ಅಕಾಡೆಮಿ ಮಾಡುವಂತಹ ಒಂದು ಗಣೇಶೋತ್ಸವದ ವಿಡಿಯೋ ಆಗಿತ್ತು. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಏನು ವಿಷಯ ಅಂದರೆ, ರಾಜಶೇಖರ ಕನ್ನಡ ಗೆಳೆಯರು ಹೊಡೆದಿರ 4ನೇ ವರ್ಷದ 10ನೇ ವರ್ಷೋತ್ಸವ. ಅದು ನಮ್ಮ ಏರಿಯಾ ಗಣೇಶಲ್ಲಿ ಇದು ಮ್ಯಾಸಿವ್ ಆಗಿರುತ್ತೆ. ಸೊ ಇನ್ನೊಂದು ಏನಪ್ಪ ಅಂದರೆ, ಇವಾಗ ನೀವು ನೋಡ್ತಾ ಇರೋಂತಹ ಟಿ ಶರ್ಟ್, ದಿಸ್ ಇಸ್ ಕ್ರಯೋಮೇಟ್. ಏನಕ್ಕೆ ಪರ್ಟಿಕ್ಯುಲರ್ ಆಗಿ ನಾವು ಕಾಮನ್ ಜರಿನ ಇದರಲ್ಲಿ ಪ್ರಿಂಟ್ ಮಾಡಬೇಕು ಅಥವಾ ಏನಕ್ಕೆ ಈ ಡಿಸೈನ್ನ ಚೂಸ್ ಮಾಡೋಕ್ಕೆ ಅಂತಂದರೆ, ಸೊ ವಿ ಸಾರ್ಟ್ ಆಫ್ ಗೋಯಿಂಗ್ ಬ್ಯಾಕ್ ಟು ಓಲ್ಡ್ ಸ್ಕೂಲ್ ಮೆಮೊರೀಸ್ ಅಂತ. ಯಾಕಂದರೆ ಇವಾಗಿರೋ ಮಕ್ಕಳಿಗೆ ಟಾಮ್ ಆ್ಯಂಡ್ ಜೆರ್ರಿ, ಮಿಸ್ಟರ್ ಬೀನ್ ಎಲ್ಲ ಯಾವುದೂ ಗೊತ್ತೇ ಇಲ್ಲ. ಸೊ ನಾವು ಇದನ್ನು ನೋಡಿಕೊಂಡು ಬೆಳೆದಿರೋದ್ರಿಂದ ಇದು ಇನ್ನೊಂದಷ್ಟು ಜನಕ್ಕೆ ಗೊತ್ತಾಗಲಿ. ಇದೆಲ್ಲ ಒಂಥರ ಮಾಸ್ಟರ್ ಪೀಸ್ ಕಾರ್ಟೂನ್ಸ್ ಅಂತಾರಲ್ಲ, ಆ ಥರದ್ದೊಂದು
ಕಾರ್ಟೂನ್ಸ್ ಈ ಥರ ಟಾಮ್ ಆ್ಯಂಡ್ ಜೆರಿ, ಮಿಸ್ಟರ್ ಬೀನ್ ಇದೆಲ್ಲ ಇಲ್ಲ ಅಂದರೆ ನಮ್ಮ ಚೈಲ್ಡ್ಹುಡ್ಡೇ ಇಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಡಿಸೈನ್ನ ನಾವು ಪ್ರಿಂಟ್ ಮಾಡಿದ್ದು. ನಿಮಗೆ ಈ ಡಿಸೈನ್ಸ್ ಬೇಕು ಅಂದರೆ ಕೆಳಗಡೆ ಕಾಣಿಸ್ತಾ ಇರೋಂಥ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಕಳಿಸಿ. ಅಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು ಈ ಡಿಸೈನ್ ಹಾಕಿದ್ರೆ ಈ ಡಿಸೈನ್ನ ನಿಮಗೆ ಅಂತ ಕಸ್ಟಮ್ ಆಗಿ ಪ್ರಿಂಟ್ ಮಾಡಿ ಕಳಿಸ್ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೆ. ಬಾಯ್.